ಹಲೋ. ಹಲೋ, ಅನಂತ್ ಅವರಾ? ಹಾಂ ಹೌದು, ಯಾರು? ನಮಸ್ಕಾರ, ನಿಮ್ಮ ವಾಣಿಯಿಂದ. ಹೇಳಿ. ನಿಮ್ಮಲ್ಲಿ ಅಂಜಿ ಅನ್ನೋ ಗ್ಯಾಂಗ್ಮನ್ ಕೆಲಸ ಮಾಡ್ತಾರಾ? ಹೌದು. ಏನಾಗಿದೆ ಅವ್ರಿಗೆ? ಏನು ಮೇಜರ್ ಡ್ಯಾಮೇಜ್ ಏನಿಲ್ಲ. ಹ್ಞೂ. ಸೊ ಕಂಬ ಬ್ರೋಕನ್ ಆಗ್ಬಿಟ್ಟು ಕಂಬದಿಂದ ಬಿದ್ದೋಗ್ಬಿಟ್ರು ಲೈನ್ ಮ್ಯಾನು ಅವರಿಬ್ರು. ಓಕೆ. ಸೊ ಅವ್ರನ್ನ ಅದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು ಬಂದಿದ್ದೀನಿ. ಏನಿಲ್ಲ, ಆರಾಮಾಗಿದ್ದಾರೆ. ಓಕೆ. ಸೊ ಅದಕ್ಕೆ ನೋಡಿಸ್ತಾ ಇದ್ದೀನಿ. ಎಲ್ಲಿ ಘಟನೆ ನಡೆದಿರೋದು ಇದು? ಶಿಡ್ಲಘಟ್ಟ. ಶಿಡ್ಲಘಟ್ಟ ಇಲ್ಲಿ? ಶಿಡ್ಲಘಟ್ಟ O&M 3. ಅದು O&M 3 ಗೊತ್ತಾಯ್ತು. ಈ ಘಟನೆ ನಡೆದಿದ್ದು ಯಾವ ಜಾಗದಲ್ಲಿ ಅಂತ? ಇತ್ಲಳ್ಳಿ ವಿಲೇಜ್ ಅಂತ ಇದೆ. ಓಕೆ. ಇತ್ಲಳ್ಳಿ ವಿಲೇಜಲ್ಲಿ. ಓಕೆ. ಏನು ಕೆಲಸ ಮಾಡೋಕೆ ಹೋಗಿದ್ರು ಸರ್? TC ಫೇಲ್ಯೂರ್ ಆಗಿತ್ತು. TC ಎರೆಕ್ಷನ್ ಮಾಡ್ತಿದ್ರು. ಹ್ಞೂ. ಸೊ TC ಎರೆಕ್ಷನ್ ಮಾಡಬೇಕಾದ್ರೆ ಕಂಬ ವಾಲಿ ಹ್ಞೂ. ಒಂದೇ ಸತಿ ಬಾಟಮ್ ಕಟ್ ಆಗೋಯ್ತು. ಓಕೆ. ಸೊ ಕಟ್ ಆಗಿದ ತಕ್ಷಣ ಲೈನ್ ಮ್ಯಾನು ಅವರಿಬ್ರು ಅವ್ರು ಸಪೋರ್ಟ್ ಮಾಡ್ತಿದ್ರು ಲೈನ್ ಮ್ಯಾನ್ಗೆ ಚೈನ್ ಪುಲ್ ಹೇಳ್ಕೊಳ್ಳೋದಕ್ಕೆ. ಹ್ಞೂ. ಬೇಗ ಕಟ್ ಆಗಿ ಬಿದ್ದೋಗ್ಬಿಟ್ರು ಇಬ್ರು. ಏನೂ ಆಗಿಲ್ಲ, ಇಬ್ರಿಗೂ ಏನೂ ಆಗಿಲ್ಲ. ಇವ್ರಿಗೆ ಸ್ವಲ್ಪ ಸೊಂಟ ನೋವು ಅಂದರು. ಆಯ್ತು, ಯಾವತ್ತೂ ಇರಲಿ ಅಂತೇಳಿ ನಾವು ಹಾಸ್ಪಿಟ್ಲ್ ಕರ್ಕೊಂಬಂದ್ಬಿಟ್ಟು. ಓಕೆ. ಈ ಪವರ್ ಮ್ಯಾನ್ ಒಬ್ಬರು, ಗ್ಯಾಂಗ್ ಮ್ಯಾನ್ ಒಬ್ರು, ಇಬ್ಬರೇನ ಇದ್ದಿದ್ದು? ಜೊತೆಗೆ ಊರವರೆಲ್ಲ ಇದ್ರು ಕೆಳಗಡೆ. ಅಲ್ಲ ನಿಮ್ಮ ಸ್ಟಾಫು? ನಮ್ಮ ಸ್ಟಾಫ್ ಅಷ್ಟೇ. ಓಕೆ. ಇವ್ರು ಕಂಬ ಹತ್ತಿದ್ರಾ ಅಂಜಿ? ಇಲ್ಲ, ಕಂಬ ಟ್ರ್ಯಾಕ್ಟರ್ ಮೇಲಿಂದ ಚೈನ್ ಪುಲ್ ಹೇಳ್ಕೊಡ್ತಿದ್ರು. ಟ್ರ್ಯಾಕ್ಟರ್ ಇತ್ತು, TC ಎತ್ತೋದಕ್ಕೆ. ಲೈನ್ ಮ್ಯಾನ್ ಕಂಬದ ಮೇಲೆ ಸ್ಟ್ರಕ್ಚರ್ ಮೇಲೆ ನಿಂತ್ಕೊಂಡಿದ್ರು. ಸೊ ಚೈನ್ ಪುಲ್ ಇವರು ಇಟ್ಕೊಂಡಿದ್ರಲ್ಲ, ಕಂಬ ಬದ್ದೋಗಿದ ತಕ್ಷಣ ಇವರು ಲೈನ್ ಮ್ಯಾನ್ ಜೊತೆಗೆ ಕಂಬದ ಜೊತೆ ಬಿಡೋಗ್ಬಿಟ್ಟಿದ್ದಾರೆ. ಮತ್ತೆ ಪ್ರತ್ಯಕ್ಷದರ್ಶಿಗಳು ಬೇರೆನೇ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ? ಕಂಬ ಹತ್ತಿದ್ರು ಇವರು ಅಂಜಿ ಅನ್ನೋರು, ಕೆಳಗಡೆ ಪವರ್ ಮ್ಯಾನ್ ಇದ್ರು. ಕಂಬ ಪವರ್ ಮ್ಯಾನ್ ಇದ್ರ ಅಂತ? ಕೆಳಗಡೆ ಅಂದ್ರೆ ಪೂರ್ತಿ ಕೆಳಗಡೆ ಅಲ್ಲ, ಅವರು ಕಂಬದ ಮೇಲೆ ಇದ್ರು. ಸ್ಟ್ರಕ್ಚರ್ ಮೇಲೆ ಲೈನ್ ಮ್ಯಾನ್ ಇದ್ರು. ಇವರು ಚೈನ್ ಪುಲ್ ಹೇಳ್ಕೊಳಕ್ಕೆ ಮತ್ತೆ ಕಂಬದ ಮೇಲೆ ಹೋಗಿರ್ಬೋದು. ಕಂಬದ ಮೇಲೆ ನಿಂತ್ಕೊಳಕ್ಕೆ ಗ್ಯಾಂಗ್ ಮ್ಯಾನ್ ಜಾಗ ಇಲ್ಲ. ಲೈನ್ ಮ್ಯಾನ್ ಒಬ್ರು ನಿಂತ್ಕೊಂಡು TC ಕೂರ್ಸೋದಕ್ಕೆ ಇಟ್ಕೋತಾ ಇದ್ರು. ಇವ್ರು ಚೈನ್ ಪುಲ್ ಹೇಳೋದಕ್ಕೆ ಟ್ರ್ಯಾಕ್ಟರ್ ಹತ್ರದಿಂದ ಹೇಳ್ಕೊಡ್ತಿದ್ರಂತೆ. ಓಕೆ. ಸೊ ಹಿಂಗಾಗಿ. ಓಕೆ. ಅಲ್ಲ, ನಾನು ಕೇಳ್ತಾ ಇರೋದು ನಿಮ್ಮಲ್ಲಿರೋ ಸ್ಟಾಫು ಒಬ್ಬರೇನಾ ಲೈನ್ ಮ್ಯಾನು, ಅಥವಾ ಇದ್ರಾ, ಅಥವಾ ಕ್ಯಾಂಪ್ ಲೈನ್ ಮ್ಯಾನ ಏನವರು? ಆ ಕ್ಯಾಂಪ್ ಲೈನ್ ಮ್ಯಾನ್ ಅಲ್ಲಿದ್ರು, ಬೇರೆ ಕ್ಯಾಂಪ್ ಲೈನ್ ಮ್ಯಾನ್ ಅಲ್ಲಿ ಇರ್ಲಿ. ಯಾವ ಕ್ಯಾಂಪ್ ಅದು ಆ್ಯಕ್ಚುಲಿ? ಇತ್ಲಳ್ಳಿ ಕ್ಯಾಂಪ್ ಅಂತ. ಇತ್ಲಳ್ಳಿ ಕ್ಯಾಂಪಲ್ಲಿ ಇವರು ಯಾರು ಲೈನ್ ಮ್ಯಾನ್ ಹೆಸರೇನು? ಲೈನ್ ಮ್ಯಾನ್ ಹೆಸರು ರವೀಂದ್ರ ಅಂತ. ರವೀಂದ್ರ. ಅವ್ರಿಗೆ ಏನು ತೊಂದರೆ ಆಗಿಲ್ವಲ್ಲ? ಅವ್ರಿಗೂ ಕಾಲು ನೋವ್ತಿದೆಯಂತೆ, ಬಟ್ ನನ್ಗೇನು ಆಗಿಲ್ಲ ಅಂತ ಅದನ್ನು ಹಂಗೆ ಇದ್ದಾನೆ. ಅಲ್ಲ, ಮೇಜರ್ ಆಗಿ ಏನು ಇಶ್ಯೂ ಆಗಿಲ್ಲ ಇಬ್ಬರಿಗೂ? ಮೇಜರ್ ಇಶ್ಯೂ ಏನೂ ಇಲ್ಲ. ಓಕೆ. ಆ್ಯಕ್ಚುಲಿ ಈ ಮಧ್ಯ ಕಾಲದಲ್ಲಿ ಈ ಗ್ಯಾಂಗ್ ಮ್ಯಾನ್ ಹುಡುಗರದ್ದು ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಓಕೆ. ಮೊನ್ನೆನೂ ಒಂದಾಗಿದೆ, ಯಾವುದು ನಮ್ಮ ಇದ್ರ ಹತ್ರ ಗುಡುಬಂಡೆ ಉಪವಿಭಾಗದಲ್ಲಿ. ಓಕೆ. ಏನಾಗ್ತದೆ, ನಿಮ್ಮಲ್ಲಿ ಪವರ್ ಮ್ಯಾನ್ಗಳು ಇಲ್ಲ, ಸಂಖ್ಯೆ ಇಲ್ಲ. ನೀವು ಏನು ಮಾಡೋಕ್ಕಾಗಲ್ಲ, ಪ್ರೆಜರ್ ತಡ್ಕೊಳಕ್ಕಾಗದೆ ನೀವು ಗ್ಯಾಂಗ್ ಮ್ಯಾನ್ಗಳನ್ನ ಲೈನ್ಗೆ ಹತ್ತಿಸ್ತಾ ಇದ್ದೀರಾ. ಓಕೆ. ಅದು ಏನಾಗ್ತದೆ, ಈ ರೀತಿಯಾಗಿ ಏನೋ ಒಂದು ಹೆಚ್ಚು ಕಡಿಮೆ ಆದಾಗ ಅವ್ರಿಗೆ ಜೀವ ಅಪಘಾತ ಆಯಿತು. ಅಪಘಾತ ಆದರೆ ಅವ್ರ ಕುಟುಂಬಗಳು ನೋಡೋದು ಯಾರು ಇರಲ್ಲ. ಆ ಥರ ನಾವು ತೊಂದರೆ ಮಾಡಿದ್ರೆ ನಮ್ದು ಜವಾಬ್ದಾರಿ ಇರುತ್ತಲ್ಲ. ಅಲ್ಲ, ಖಂಡಿತ. ಘಟನೆ ನಡೆದು ಹೋದ್ಮೇಲೆ ಜವಾಬ್ದಾರಿ ತಗೋತೀರಾ, ಇನ್ನೊಂದು ತಗೋತೀರಾ, ಮತ್ತೊಂದು ತಗೋತೀರಾ, ಅದು ಮ್ಯಾಟ್ರ್ ಆಗಲ್ಲ. ಆ ಥರ ಈ ಕೇಸಲ್ಲಿ ಆ ಥರ ಏನೂ ಆಗಿಲ್ಲ. ಅವರು ಸೇಫ್ ಆಗೇ ಇದ್ದಾರೆ, ಆರಾಮಾಗಿದ್ದಾರೆ. ಸೊ ಅದಕ್ಕೆ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀವಿ. ಅವ್ರನ್ನ ಆಲ್ರೆಡಿ ಡಾಕ್ಟ್ರು ಒಂದು CT ಸ್ಕ್ಯಾನು ಮಾಡಿಸ್ಬಿಟ್ರಪ್ಪ, ಏನಾದರೂ ತೊಂದರೆ ಇದ್ರೆ ಅಂದರು. ಅದು ಮಾಡ್ತೀವಿ. ರಿಪೋರ್ಟ್ ಇನ್ನು 1/2 ಅವರಲ್ಲಿ ಫಿಲಿಮ್ ನೋಡ್ಬಿಟ್ಟು ಏನಿಲ್ಲ, ಆರಾಮಿದ್ದಾರೆ, ತೊಂದರೆ ಇಲ್ಲ. ಓಕೆ. ಇಂಜೆಕ್ಷನ್ಸ್ ನಾರ್ಮಲ್ ಕೊಟ್ಟು ನೋಡೋಣ ಅಂತ ಅಂದರು. ಓಕೆ. ಸರಿ ಆಯಿತು ಅಂತೇಳಿ ಇಲ್ಲಿ ಹಾಸ್ಪಿಟ್ಲ್ ಅವ್ರು ಒಳಗಡೆ ಇದ್ದಾರೆ, ನಾವು ಹೊರಗಡೆ ಇದ್ದೀವಿ. ಓಕೆ. ಇದಕ್ಕಿಂತ ಮುಂಚೆ 3 ವರ್ಷದ ಮುಂಚೆನೂ ಒಂದ್ಸರಿ ಇದು ಲೈನ್ ಆಕ್ಸಿಡೆಂಟ್ ಆಗಿತ್ತಂತಲ್ಲ ಇವ್ರಿಗೆ, ಅಂಜಿ ಅವ್ರಿಗೆ? ಗೊತ್ತಿಲ್ಲ, ಅದು ನಂಗೆ ಗೊತ್ತಿಲ್ಲ. ನಾನು ಸೇರಿ 2.5 ವರ್ಷ ಆಗಿದೆ, ಅವಾಗಿಂದ ಏನೂ ಇಲ್ಲ ಆ ಥರದ್ದು ಯಾವುದು. ನೀವು 24 ಬ್ಯಾಚ್ ಅವರಾ? ಹೌದೌದು. AE ಅಪಾಯಿಂಟಾ JE-ನಾ ನೀವು? AE ಅಪಾಯಿಂಟ್. ಓಕೆ. ನೀವು ಬರೋದಕ್ಕಿಂತ ಮುಂಚೆ ಇವ್ರಿಗೆ ಕರೆಂಟ್ ಆಕ್ಸಿಡೆಂಟ್ ಆಗಿದೆಯಂತೆ? ಓಕೆ. ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನನಗೆ. ನಾನು ಬಂದಾಗಿಂದ ಯಾವುದೂ ಇಲ್ಲ, ಯಾವುದೂ ಆ ಥರ ಆಕ್ಸಿಡೆಂಟ್ಸ್ ಆಗಿಲ್ಲ. ಇದು ಮೆಕ್ಯಾನಿಕಲ್ ಡ್ಯಾಮೇಜ್, ನಾಟ್ ಎಲೆಕ್ಟ್ರಿಕಲ್ ಡ್ಯಾಮೇಜು. ಸೊ ನಮ್ಮ ಲೈನ್ ಆಗಲಿ ಚಾರ್ಜ್ ಆಗಿರೋದಾಗಲಿ ಆ ಥರ ಇದೇನಿಲ್ಲ. ಕಂಬ ಬಾಟಮ್ ಕಟ್ ಆಗಿಬಿಟ್ಟು ಕಂಬದ ಜೊತೆ ಇವರು ಬಂದುಬಿಟ್ಟಿದ್ದಾರೆ. ಇನ್ನು ಮೆಕ್ಯಾನಿಕಲ್ ಕಂಬನೇ ಬಿದ್ದೋಗಿದೆ ಅಂದರೆ ಈಗ ಇವರು ಬಿದ್ದೋಗದೆ ಇರ್ತಾರೆ, ಆ ಥರ ಆಗಿ ಕಾಲು ಸ್ವಲ್ಪ ಏಟಾಗಿರೋದು ಅಷ್ಟೇ. ಆನಂತರ ಇಲ್ಲಿ ಮೆಕ್ಯಾನಿಕಲ್ ಆಯಿತಾ ಎಲೆಕ್ಟ್ರಿಕಲ್ ಆಯಿತಾ ಮ್ಯಾಟ್ರ್ ಆಗಲ್ಲ. ಜೀವ ಹೋದ್ಮೇಲೆ ಇವಾಗ ಏನು ನೀವು ಅಲ್ಲ ಆಗೋದು ಬೇಡ, ಆಗಲಿ ಅಂತ ನಾನು ಹೇಳ್ತಾ ಇಲ್ಲ. ಆದಮೇಲೆ ನೀವು ಇವಾಗ ಏನು ಕಾನ್ಫಿಡೆನ್ಸಾಗಿ ಉತ್ತರ ಕೊಡ್ತಾ ಇದ್ದೀರಲ್ಲ, ಈ ಉತ್ತರನೇ ನಿಮ್ಮ ಬಾಯಲ್ಲಿ ಬರೋಲ್ಲ. ತುಂಬ ಘಟನೆಗಳಲ್ಲಿ ನಾನು ನೋಡಿದ್ದೀನಿ, ಆಯಿತಾ. ಕಳೆದ 3 ವರ್ಷಗಳಿಂದ ಈ ವಿಚಾರವಾಗಿ ತುಂಬ ಹೋರಾಟಗಳು ಮಾಡ್ತಾ ಇದ್ದೀನಿ, ತುಂಬ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀನಿ. ಆದರೂ ಬದಲಾವಣೆ ಅಂತೂ ಬರಲಿಲ್ಲ ಕಂಪ್ನಿಗಳಲ್ಲಿ. ದಿನಕ್ಕೊಂದೊಂದು ಘಟನೆ ನಡೀತಾ ಇದೆ. ಇವತ್ತು ಬೆಳಿಗ್ಗೆ ಒಂದು ಹಾಕಿದ್ದೀನಿ ನೋಡಿ, ಇದೇ ವಿಚಾರವಾಗಿ ಈ ರೀತಿಯಾಗಿ ಅವನು ಇವಾಗ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗಿ ಮೈಕೈ ಎಲ್ಲ ಸುಟ್ಕೊಂಡು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇದ್ದಾನೆ. ಅದು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗಿರೋದು, ಬಟ್ ನಮ್ದೇನು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಅಲ್ಲ. ಓಕೆ. ಆಗದೇ ಇರಲಿ,
ಇರೋರನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳಿ. ಆಗಲಿ ಡ್ಯಾಮೇಜ್ ಮಾಡಕ್ ನಮಗೂ ಇಷ್ಟ ಅಲ್ಲಲ್ಲ ಇಲ್ಲಿ ಯಾರು ಉದ್ದೇಶಪೂರ್ವಕವಾಗಿ ಲೈನ್ ಮ್ಯಾನ್ ಆಗ್ಬೋದು, ಇಬ್ರು ಒಂದೇ ನನಗೆ, ಎಂಪ್ಲಾಯ್ ಅಂದ್ಮೇಲೆ ಇಬ್ರು ಒಂದೇ ನನಗೆ. ರಾಯ್ರೆ ಇದು ಉದ್ದೇಶಪೂರ್ವಕವಾಗಿ ಯಾರೂ ಮಾಡಲ್ಲ. ಹೌದು ಹೌದು. ನಿಮ್ಗೇನು ಇಂಟೆನ್ಷನ್ಲಿ ನೀವು ಯಾರನ್ನೋ ಕಂಬ ಹತ್ತಿ ಬೀಳಿಸ್ಬೇಕು, ಎಲೆಕ್ಟ್ರಿಕ್ ಶಾಕ್ ಮಾಡಿಸ್ಬೇಕು ಅನ್ನೋದಲ್ಲ ನಿಮ್ಮ ಉದ್ದೇಶ. ಅದು ನನಗೆ ಅರ್ಥ ಆಗುತ್ತೆ. ನಾನು ಅದನ್ನಲ್ಲೇ ಹೇಳ್ತಿರೋದು, ಆದಷ್ಟು ಜಾಗೃತಿ ವಹಿಸಿ. ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಭಾಗಗಳಲ್ಲಿ, ನಿಮ್ಮ ಭಾಗದಲ್ಲೆಲ್ಲ ಸಿಟಿಲೇ ಇವತ್ತು ಯಾವುದೇ ರೀತಿಯಾದ ಸೇಫ್ಟಿ ಯೂಸ್ ಮಾಡಲಿದ್ದಂಗೆ ಕೆಲಸ ಮಾಡ್ತಾರೆ. ಇಲ್ಲ, ನಾನು ಸೇಫ್ಟಿ ಯೂಸ್ ಮಾಡ್ತಾ ಕೆಲಸ ಮಾಡ್ತೀನಿ. ನಮಗೆ ಸೇಫ್ಟಿ ಮೈನ್ ಇಂಪಾರ್ಟೆಂಟ್. ಕೆಲಸ ಬೇಕಿದ್ರೆ ಅರ್ಧ ಗಂಟೆ ಲೇಟ್ ಆಗಲಿ, ಓಕೆ, ನಾನು ಅರ್ಥಿಂಗ್ ಹಾಕ್ಸಿದೆ, ಯಾವ ಟ್ರಬಲ್ ಅಟೆಂಡ್ ಮಾಡ್ಸಲ್ಲ, ಯಾವ ಕೆಲಸನೂ ಮಾಡ್ಸಲ್ಲ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಆದಷ್ಟು ನೋಡ್ಕೊಳ್ಳಿ, ಕೈ ಬಿಡಬೇಡಿ, ಆ ಪವರ್ ಮ್ಯಾನ್ನು ಕೈ ಬಿಡಬೇಡಿ, ಗ್ಯಾಂಗ್ ಮ್ಯಾನ್ನು ಕೈ ಬಿಡಬೇಡಿ. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.